ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕಾಂಗ್ರೆಸ್ನ ಒಬ್ಬ ಮಹಾನಾಯಕನಾಗಿ, ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷನಾಗಿ, ಕಾಂಗ್ರೆಸ್ ಸರ್ಕಾರದ DCM ಆಗಿ ಸದನದಲ್ಲಿ ನಿಂತ್ಕೊಂಡು ನಮಸ್ತೆ ಸದಾವತ್ಸಲೆ ಅಂತ ಗೀತೆ ಹೇಳಬೇಕು ಅಂದರೆ ಗುಂಡಿಗೆ ಗಟ್ಟಿ ಇರಬೇಕು. RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಂಗಲೆ. ಚರ್ಚೆ ಬೇಡ ಅದನ್ನ. ಇಡೀ ರಾಜ್ಯದಲ್ಲಿ ಧರ್ಮಸ್ಥಳದ ಕೇಸ್ ತುಂಬ ಸದ್ದು ಮಾಡ್ತಿದೆ. ಬಟ್ ವಿಚಿತ್ರ ಏನಂದ್ರೆ, ಇದೇ ಧರ್ಮಸ್ಥಳ ಕೇಸು ಕಾಂಗ್ರೆಸ್ ಒಳಗೂ ಕೂಡ ದೊಡ್ಡ ಕ್ರಾಂತಿ ಎಬ್ಬಿಸ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಧರ್ಮಸ್ಥಳದ ಕೇಸನ್ನು ಇಟ್ಟುಕೊಂಡು DKಶಿಯನ್ನು ಮುಳುಗಿಸೋಕೆ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ ಹಾಗಾದರೆ, ಅಥವಾ ಧರ್ಮಸ್ಥಳ ಕೇಸ್ ಮೂಲಕ ಕಾಂಗ್ರೆಸ್ನಿಂದ ಒಂದು ಹೆಜ್ಜೆಯನ್ನು DKಶಿಯೇ ಹೊರಗಿಡೋದಕ್ಕೆ ಹೊರಟ್ರಾ? ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಸಬ್ಜೆಕ್ಟ್. ಅದರ ಬಗ್ಗೆ ಡೀಟೇಲ್ ಆಗಿ ತುಂಬ ಆಳವಾಗಿ ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಧರ್ಮಸ್ಥಳದ ವಿಚಾರ ಮತ್ತು ಕಾಂಗ್ರೆಸ್ ಎರಡನ್ನೂ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ. ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಬಲ ಅಂದರೆ ಅದು ಎಡಪಂಥೀಯರು. ಅಫ್ಕೋರ್ಸ್, ಹೇಗೆ BJPಗೆ ಹಿಂದೂ ಸಂಘಟನೆ ಹಾಗೂ RSS ಅನ್ನೋ ಶಕ್ತಿ ಇದೆಯೋ, ಹಾಗೆ ಕಾಂಗ್ರೆಸ್ಗೆ ಎಡಪಂಥೀಯರು ಮತ್ತು ಮುಸ್ಲಿಮರ ಬೆಂಬಲ ಇದೆ. ಆದರೆ ಇದೇ ಎಡಪಂಥೀಯ ಚಾನಲ್ಗಳಲ್ಲಿ ಇವತ್ತು DK ಶಿವಕುಮಾರ್ ಅನ್ನೋ ಕಾಂಗ್ರೆಸ್ನ ಮಹಾನಾಯಕ ವಿಲನ್ ಆಗ್ತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ ಚಾನಲ್ಗಳಲ್ಲಿ DKಶಿಗೆ ಹಿಗ್ಗಾಮುಗ್ಗಾ ಜಾಡಿಸಲಾಗ್ತಿದೆ. ಅದಕ್ಕೆ ಕಾರಣ DK ಶಿವಕುಮಾರ್ ಅವರ ಒಂದಷ್ಟು ಹೇಳಿಕೆಗಳು. ವಿಧಾನಸಭೆಯಲ್ಲಿ DK ಶಿವಕುಮಾರ್ ಅವರು BJPಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಬಗ್ಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ವಾಗ್ದಾಳಿ ನಡೆಸಿದ್ದಾರೆ ಅಂತ ಮಾತಾಡ್ತಾರೆ. RSSನ BL ಸಂತೋಷ್ ಅವರ ಬಗ್ಗೆ ತುಂಬ ಮರುಕ ವ್ಯಕ್ತಪಡಿಸ್ತಾರೆ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದ್ದೀವಿ, ಒಳಿಕ್ ಹಾಕಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು. ಆ ಥರ ಎಲ್ಲ ಹಂಗೆಲ್ಲ ಮಾತಾಡಬಾರ್ದು. ಯಾರೇ ಆಗಲಿ ಲೀಡ್ರು. ಒಬ್ಬ ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಹೇಳಿದ್ದು ಸರಿಯಾಗೇ ಇತ್ತು. ಆದರೆ ತಿಮ್ಮರೋಡಿಯ ಪರ ನಿಂತಿದ್ದ ಎಡಪಂಥೀಯ ಮಾಧ್ಯಮಗಳಿಗೆ ಇದನ್ನು ಸಹಿಸಿಕೊಳ್ಳೋದಕ್ಕಾಗಲಿಲ್ಲ. ಕಾಂಗ್ರೆಸ್ ಸಿದ್ಧಾಂತ ಏನು, DKಶಿ ಮಾಡ್ತಿರೋದೇನು, ರಾಹುಲ್ ಗಾಂಧಿ ಯಾಕಾಗಿ ಯಾವುದೇ ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಸುದ್ದಿಗಳನ್ನು ಮಾಡ್ತಾರೆ. ಆದರೂ ಕೂಡ DK ಶಿವಕುಮಾರ್ ಅವರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಮತ್ತೊಮ್ಮೆ ವಿಧಾನಸಭೆಯಲ್ಲಿ ನಿಂತು RSSನ ಗೀತೆಯನ್ನು ಹೇಳ್ತಾರೆ. ಇದಕ್ಕಿಂತ ಮೊದಲು DCM DK ಶಿವಕುಮಾರ್ ಅವರು ಧರ್ಮಸ್ಥಳ ಕೇಸಿನ ಹಿಂದೆ ಷಡ್ಯಂತ್ರ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದರು. ಇನ್ನೊಂದು ಸತ್ಯ ಹೇಳಬೇಕಂದ್ರೆ, ಧರ್ಮಸ್ಥಳದ ಬಗ್ಗೆ ಅಷ್ಟೆಲ್ಲ ಅಪಪ್ರಚಾರ ಆಗ್ತಿರುವಾಗ ಒಬ್ಬ BJP ನಾಯಕರು ಕೂಡ ಇದು ಷಡ್ಯಂತ್ರ ಅಂತ ಬಂದು ಹೇಳಲಿಲ್ಲ, ಇದರ ಬಗ್ಗೆ ಧ್ವನಿ ಎತ್ತಲಿಲ್ಲ. ಆದರೆ DK ಶಿವಕುಮಾರ್ ಗಟ್ಟಿಯಾಗಿ ಹೇಳ್ತಾರೆ, ಇದು ಷಡ್ಯಂತ್ರ ಅಂತ. ನೋಡಿ, ಕೋರ್ಟಲ್ಲಿ ಏನಾಯಿತು, ಕೋರ್ಟಲ್ಲ ಅವರು ಭಾಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಇದನ್ನು ಮಾತಾಡೋಕ್ಕೆ ಹೋಗೋದಿಲ್ಲ. ಅಫ್ಕೋರ್ಸ್, ಇದು DK ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಈ ಹೇಳಿಕೆಯ ನಂತರ ಕಾಂಗ್ರೆಸ್ ಪಕ್ಷವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ಎಡಪಂಥೀಯರು ಖಂಡಿತ ನನ್ನ ವಿರುದ್ಧ ತಿರುಗಿ ಬೀಳ್ತಾರೆ ಅಂತ. ಆದರೂ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ, ಮತ್ತೆ ಅದನ್ನೇ ರಿಪೀಟ್ ಮಾಡಿದರು. ಇದಾದ ನಂತರವೇ BJP ನಾಯಕರು ಗಾಢ ನಿದ್ದೆಯಿಂದ ಎದ್ದು ಹೋರಾಟ ಮಾಡಿದ್ರು. ಅದರಲ್ಲಿ ಡೌಟೇ ಬೇಡ. ಇದೇ ಕಾರಣಕ್ಕೆ ಇವತ್ತು ಎಡಪಂಥೀಯರ ಪಾಲಿಗೆ DK ಶಿವಕುಮಾರ್ ಖಳನಾಯಕನಾಗಿ ಕಾಣಿಸ್ತಾ ಇದ್ದಾರೆ. ಮಹೇಶ್ ತಿಮ್ರೋಡಿಯನ್ನು RSSನ BL ಸಂತೋಷ್ ಅವರ ವಿಷಯಕ್ಕೆ ಅರೆಸ್ಟ್ ಮಾಡಿಸಿದ್ರಲ್ಲ ಅನ್ನೋ ನೋವು ಅವರನ್ನು ತುಂಬ ಕಾಡ್ತಿದೆ. ಈಗ ಇದು ಎಲ್ಲಿಗೆ ಬಂದು ನಿಂತಿದೆ ಅಂದರೆ,
DK ಶಿವಕುಮಾರ್ ಅವರನ್ನು ಪಕ್ಷದಿಂದಲೇ ಓಡಿಸಬೇಕು ಅನ್ನೋ ಲೆವೆಲ್ಲಿಗೆ ಬಂದಿದೆ. ಅಂದರೆ ರಾಹುಲ್ ಗಾಂಧಿಯವರು ಗುಜರಾತ್ನಲ್ಲಿ ಹೇಳಿದಂತಹ ಒಂದು ಸ್ಟೇಟ್ಮೆಂಟ್ ಇತ್ತು. ಕೆಲವರು ಕಾಂಗ್ರೆಸ್ನಲ್ಲಿದ್ದುಕೊಂಡು BJPಯನ್ನು ಬೆಂಬಲಿಸ್ತಾ ಇದ್ದಾರೆ, ಅವರನ್ನು ಕಾಂಗ್ರೆಸ್ನಿಂದ ಓಡಿಸಬೇಕು, RSS ಮನಸ್ಥಿತಿ ಇರುವಂಥವರು ಪಕ್ಷದಲ್ಲಿ ಇರಬಾರ್ದು, ಅವರನ್ನು ತೆಗೆದುಹಾಕಬೇಕು ಅಂತ. ಯಾವಾಗ DK ಶಿವಕುಮಾರ್ ಅವರು ಧರ್ಮಸ್ಥಳ ಕೇಸ್ ಹಿಂದಿನ ಷಡ್ಯಂತ್ರದ ವಿರುದ್ಧ ಮಾತಾಡಿದ್ರೋ ಆಗ ಇದರ ಬಗ್ಗೆ ಚರ್ಚೆ ಶುರುವಾಗುತ್ತೆ. DK ಶಿವಕುಮಾರ್ RSSನ್ನು ಹೊಗಳಿದ್ದಾರೆ. ಸೊ ಅವರ ಮೇಲೆ ರಾಹುಲ್ ಗಾಂಧಿ ಕ್ರಮ ತೆಗೆದುಕೊಳ್ಬೇಕು ಅಂತ. DK ಶಿವಕುಮಾರ್ ಅವರ ವಿರುದ್ಧ ಈಗ ಎಡಪಂಥೀಯರು ಒಂದು ರೀತಿಯ ಯುದ್ಧ ಘೋಷಣೆಯನ್ನು ಮಾಡ್ದಂಗೆ ಕಾಣಿಸ್ತಾ ಇದೆ. ಇಶಾ ಫೌಂಡೇಶನ್ನ ಜಗ್ಗಿ ವಾಸುದೇವ್ ರಾಹುಲ್ ಗಾಂಧಿ ಅವರು ಯಾರು ಅಂತಾನೆ ಗೊತ್ತಿಲ್ಲ ಹೇಳಿದ್ರು. DK ಶಿವಕುಮಾರ್ ಅವರನ್ನು ಭೇಟಿಯಾಗಿ ಬರ್ತಾರೆ. ಮಹಾಕುಂಭಮೇಳಕ್ಕೆ ಖರ್ಗೆ ಅವರು ಹೇಳ್ತಾರೆ ಇದರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ. अरे भाई गंगा में डुबकी लेने से गरीबी दूर होती क्या? आपको खाना मिलता पेट को. ಆದರೆ DK ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿ ಹೊಗಳು ಬರ್ತಾರೆ. ಹೀಗಾಗಿ DKಶಿ ಕಾಂಗ್ರೆಸ್ನಲ್ಲಿರೋದಕ್ಕೆ ಅನ್ಫಿಟ್ ಹೀಗಂತ ಡಿಬೇಟ್ ಶುರುವಾಗಿದೆ. ಅದು ಎಡಪಂಥೀಯ ಯೂಟ್ಯೂಬ್ ಚಾನಲ್ಗಳಲ್ಲಿ, ಅಂದರೆ ಕಾಂಗ್ರೆಸ್ ಪರವಾಗಿರುವಂತಹ ಚಾನಲ್ಗಳಲ್ಲೇ. ಈಗ ಇದೆಲ್ಲದರ ಅರ್ಥ ಏನು ಹಾಗಾದರೆ? ಕಾಂಗ್ರೆಸ್ನಲ್ಲಿ ಒಬ್ಬ ಹಿಂದೂ ತನ್ನ ಧರ್ಮ ನಂಬಿಕೆ ಎಲ್ಲವನ್ನ ಬಿಟ್ಟು ಬಿಡಬೇಕಾ? ಈಗ ಇದು ಎಲ್ಲಿವರೆಗೆ ಬಂದು ನಿಂತಿದೆ ಅಂದರೆ, ರಾಜಣ್ಣ ಅವ್ರ ಹೇಳಿಕೆ ಪರವಾಗಿರಲಿಲ್ಲ, ಆದರೂ ಅವರನ್ನು ವಜಾ ಮಾಡಿದ್ರು. ಬಟ್ DK ಶಿವಕುಮಾರ್ ಅವ್ರ ಮೇಲೆ ಹೈಕಮಾಂಡ್ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಿಲ್ಲ. ಯಾಕೆ ಅನ್ನೋ ಲೆವೆಲಿಗೆ ಬಂದಿದೆ. ಹೈಕಮಾಂಡ್ಗೆ DKಶಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ತಾಕತ್ತಿದೆಯಾ ಅನ್ನೋ ಮಾತು ಕೂಡ ಬರ್ತಾ ಇದೆ. ಇಲ್ಲಿ ಇನ್ನೊಂದು ಅನುಮಾನವೂ ಇದೆ ನೋಡಿ. DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ. DK ಶಿವಕುಮಾರ್ ಅವರ ರಾಜಕಾರಣವೇ ಬೇರೆ, ಸಿದ್ದರಾಮಯ್ಯ ಅವರ ರಾಜಕಾರಣವೇ ಬೇರೆ. DK ಶಿವಕುಮಾರ್ ತಂತ್ರಗಾರಿಕೆ ಮತ್ತು ಚಾಣಾಕ್ಷತನದಿಂದ ರಾಜಕೀಯ ಮಾಡಿಕೊಂಡು ಬಂದವರು. ಆದರೆ ಸಿದ್ದರಾಮಯ್ಯ ಅವರು ಹಾಗಲ್ಲ, ಅವರು ಅಹಿಂದ ನಾಯಕ. ಸೊ ಈ ಎಡಪಂಥೀಯರು ಹಾಗೂ ಎಡಪಂಥೀಯ ಮಾಧ್ಯಮಗಳಿಗೆ ಸಿದ್ದರಾಮಯ್ಯ ಅವರ ಮೇಲೆಯೇ ಒಲವು ಜಾಸ್ತಿ, DK ಶಿವಕುಮಾರ್ ಅವ್ರ ಮೇಲಲ್ಲ. ಈಗ ಅನುಮಾನ ಏನಂದರೆ, ಧರ್ಮಸ್ಥಳ ಪ್ರಕರಣವನ್ನು ಬಳಸ್ಕೊಂಡು ಸಿದ್ದರಾಮಯ್ಯ ಅವರ CM ಕುರ್ಚಿಯನ್ನು ಗಟ್ಟಿ ಮಾಡೋದಕ್ಕೆ DKಶಿ ವಿರುದ್ಧ ಏನಾದರೂ ತಂತ್ರಗಾರಿಕೆ ನಡೀತಾ ಇದೆಯಾ ಅನ್ನೋದು. ಹಾಗೆ DK ಶಿವಕುಮಾರ್ ಅವರ ಆ್ಯಟಿಟ್ಯೂಡನ್ನು ನೀವು ಗಮನಿಸಿ. ಹೈಕಮಾಂಡ್ ತಮ್ಮ ಮೇಲೆ ಯಾವುದಾದ್ರೂ ಕ್ರಮ ತೆಗೆದುಕೊಳ್ಳಿ, ಐ ಡೋಂಟ್ ಕೇರ್ ಅನ್ನೋ ಹಂಗಿದೆ. DK ಶಿವಕುಮಾರ್ ಅವರು RSS ಬಗ್ಗೆ ಮುಗುಳ್ನಗುತ್ತಾ ಮಾತಾಡೋದನ್ನು ನೋಡ್ತಾ ಇದ್ದರೆ ತುಂಬ ಕುತೂಹಲ ಮೂಡಿಸ್ತಾ ಇದೆ. ಯಾವ ಕ್ಷಣ ಹೈಕಮಾಂಡ್ DKಶಿ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೋ ಆ ಕ್ಷಣವನ್ನೇ DKಶಿ ಕಾಯ್ತಾ ಇದ್ದಾರೆ. ಅದೇ ಕ್ಷಣ DK ಶಿವಕುಮಾರ್ ಅವರು ತಮ್ಮ ಎರಡೂ ಕಾಲನ್ನು ಕಾಂಗ್ರೆಸ್ನಿಂದ ಹೊರಗಿಡೋದು ಪಕ್ಕ ಅನ್ನಿಸ್ತಾ ಇದೆ. ಕೊನೆಯದಾಗಿ ಎರಡು ಬೇರೆ ಬೇರೆ ವಿಡಿಯೋಗಳನ್ನು ಮರ್ಜ್ ಮಾಡಿ ವೈರಲ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನು ನಮ್ಮ ಮುಂದೆ ಪ್ಲೇ ಮಾಡ್ತೀವಿ. ದಯವಿಟ್ಟು ಅದರ ಬಗ್ಗೆ ಒಂದು ಚಿಕ್ಕದಾಗಿ ಕಮೆಂಟ್ ಮಾಡಿ, ಏನಾದರೂ ಎರಡಕ್ಕೂ ಸಂಬಂಧ ಇರಬಹುದಾ ಅಂತ ತಿಳಿಸಿ. Weeks later. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷರೇ. ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ನೋಡಿದ್ರಲ್ಲ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.